ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 10 ಗುಂಟೆ ಇದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾರು ನಮ್ಗೆ ತುಂಬ ಚೆನ್ನಾಗಿದೆ. ಇವರು ಸೇಲ್ ಮಾಡೋಕ್ಕೆ ಅಂತಲೇ ಇವರು ಕಲ್ಟಿವೇಷನ್ ಮಾಡಿಲ್ಲ. ಇದ್ರ ಮೇಲ್ಗಡೆ ಇರೋ ಲ್ಯಾಂಡು ಕೂಡ ತೋಟ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಜಾಗಕ್ಕೆ 3 ಕಡೆ ರಸ್ತೆ ಇದೆ ಸ್ನೇಹಿತರೆ. ನಮಗೆ ಈ ಕಡೆಗೆ 3 ಕಡೆಗೆ ರಸ್ತೆ ಇದೆ. ಈಸ್ಟ್ಗೂ ಇದೆ, ವೆಸ್ಟ್ಗೂ ಇದೆ, ಸೌತ್ಗೂ ಇದೆ. 3 ದಿಕ್ಕಲಿ ನಮಗೆ ಇಲ್ಲಿ ರೋಡ್ ಇದೆ. ಗೌರ್ಮೆಂಟ್ ರೋಡೇ. ಇಲ್ಲಿ ಯಾರು ಬಿಟ್ಕೊಂಡಿರುವಂತಹ ರೋಡ್ ಇಲ್ಲ. ತಾರ್ ರೋಡಿಂದ ನಿಮಗೆ ಇದು 1 ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಒಳಗಡೆಗೆ. ವಿಲೇಜ್ಗೂ ಸೇಮ್ ಡಿಸ್ಟೆನ್ಸ್ ಅಷ್ಟೇ. ಜಾಗ ಮಾತ್ರ ತುಂಬ ಸೂಪರಾಗಿದೆ. ಒಳ್ಳೆ ಲೊಕೇಶನ್ನು. ಹಿಲ್ಸ್ ನಿಯರ್ ಇದೆ. ಗುಡ್ಡಲ್ಲಿ ತುಂಬ ನಿಯರ್ ಇದೆ. ಇಲ್ಲಿ ಪಕ್ಕ ಎಲ್ಲ ನಿಮಗೆ ಲ್ಯಾಂಡ್ ಇದ್ದಾರೆ. ಸಣ್ಣ ಪುಟ್ಟ ಈ ಥರ ಗಿಡಗಳು ಬೆಳ್ಕೊಂಡಿದೆ. ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಜಾಗ ತುಂಬ ಚೆನ್ನಾಗಿದೆ. ನೀರಿನ ವಾತಾವರಣ ಚೆನ್ನಾಗಿದೆ. ನಾವಿಲ್ಲಿ ತೋಟ ಮಾಡಲಿಕ್ಕೆ ಅಥವಾ ವ್ಯವಸಾಯ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿದೆ. ಯಾಕೆಂದರೆ ನಾವು ಬರೋ ದಾರಿಲಿ ಕೂಡ ಒಳ್ಳೆ ತೋಟಗಳು ಮಾಡಿದ್ದಾರೆ. ಒಳ್ಳೆ ಲ್ಯಾಂಡ್ ಕಲ್ಟಿವೇಷನ್ ನಡೀತಾ ಇದ್ದಾವೆ. ನಮಗೂ ಇಲ್ಲಿ ಅಕ್ಕಪಕ್ಕ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿರೋದ್ರಿಂದ ನಾವು ಇಲ್ಲಿ ಆರಾಮಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 80 ಆಗುತ್ತೆ. ಮೈಸೂರಿಗೆ ಇದು 80 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಪೊಲ್ಯೂಷನ್ ಇಲ್ಲ. ಇಲ್ಲಿ ಯಾವುದೇ ವೆಹಿಕಲ್ಗಳು ಜಾಸ್ತಿ ಓಡಾಡಲ್ಲ. ಅದರಿಂದ ನಮಗಿಲ್ಲಿ ಒಳ್ಳೆ ವಾತಾವರಣ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನೋಡಿ, ಭೂಮಿ ಅಂತೂ ಹಂಗೆ ಇದ್ದಂಗೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಒಂದು ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಿಮ್ಮದೇ ಇಲ್ಲಿ ವಾಸ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 20 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 20 ಲಕ್ಷ ಹೇಳ್ತಾಯಿದ್ದಾರೆ. ಇದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿಯನ್ನು ಆಗಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಅಂತೂ ತುಂಬ ಸೂಪರಾಗಿದೆ. ಜಾಗದ ಬಗ್ಗೆ 2 ಮಾತಿಲ್ಲ ನಿಜವಲ್ಲೂ. ಅಷ್ಟು ಕ್ಲಿಯರಾಗಿದೆ. ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇನ್ನೊಬ್ಬರ ದಾರಿ ಮೇಲೆ ಅಂತಾಗಲ್ಲ, ಇಲ್ಲ ಯಾರೂ ಮಾಡಿಲ್ಲ ಅಂತ ಏನಿಲ್ಲ. ಇಲ್ಲಿ ಈ ಬೆಟ್ಟ ಗುಡ್ಡ ಸಣ್ಣದಾಗಿ ಕಂಡುಬರೋವಂಥದ್ದು ಊರಿಗೆ ಹತ್ರ ಇರೋವಂಥ ಬೆಟ್ಟ ಗುಡ್ಡಗಳು ಇವೆಲ್ಲ. ನಮಗೆ ಇದರಿಂದ ಆ ಕಡೆಗೂ ಊರಿದೆ, ಈ ಕಡೆ ಬೆಟ್ಟ ಕಂಡ್ರೆ ಅಲ್ಲೂ ಪಕ್ಕದಲ್ಲೂ ಕೂಡ ಊರಿದೆ. ಸುತ್ತ ವಿಲೇಜ್ಗಳಿದ್ದಾವೆ. ಆ ಬೆಟ್ಟದ ಇಂಚರಿಗಳೆಲ್ಲ ವಿಲೇಜ್ಗಳು ಬರ್ತವೆ ನಮಗೆ. ಅಂದರೆ ಲೆಕ್ಕ ಹಾಕೊಳ್ಳಿ, ನಮಗಿಲ್ಲಿ ಸಣ್ಣ ಪುಟ್ಟ ಗುಡ್ಡಗಳು ಕಂಡು ಬರೋವಂಥದ್ದು ಅಷ್ಟೇ. ಜಾಗ ಚೆನ್ನಾಗಿದೆ. ನೋಡಿ, ಯಾವುದೇ ಇಲ್ಲೆಲ್ಲ ವ್ಯವಸಾಯ ಮಾಡ್ತಾರಲ್ಲ ಯಾರು ಕೂಡ ಇಲ್ಲಿ ನೋಡಿ ಹಿಲ್ಸ್ ಅಟ್ಯಾಚ್ ಕೂಡ ಅಲ್ಲಿ ಲ್ಯಾಂಡು ತೋಟ ಮಾಡಿದ್ದಾರೆ. ಅಲ್ಲೂ ಕೂಡ ಅವ್ರು ಏನೋ ಅಷ್ಟು ಭದ್ರ ಫೆನ್ಸಿಂಗ್ ಮಾಡಿಲ್ಲ. ಅಂದರೆ ಇಲ್ಲಿ ಆ್ಯನಿಮಲ್ಸ್ ಕಾಟ ಇಲ್ಲ ಅಂತ ನಾನು ನಿಮಗೆ ಹೇಳ್ತಿರೋದು ಅಷ್ಟೇ. ಸಾಮಾನ್ಯವಾಗಿ ಈ ಲೊಕೇಶನ್ ನೋಡಿದ ತಕ್ಷಣ ಅಂತಾರೆ ಜನಗಳು, ಪ್ರಾಣಿಗಳಿದೆಯಾ? ಇಲ್ಲಿ ಯಾವುದೇ ರೀತಿಯ ಪ್ರಾಣಿಗಳಿಲ್ಲ ಸ್ನೇಹಿತರೆ. ಪ್ರಾಣಿಗಳಿದ್ದರೆ ಇಲ್ಲಿ ಯಾರೂ ವ್ಯವಸಾಯ ಮಾಡೋಕ್ಕಾಯ್ತಿರಲಿಲ್ಲ. ಅಲ್ಲಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡೋಕ್ಕೂ ಆಯ್ತಿರಲಿಲ್ಲ. ಪ್ರತಿಯೊಂದು ರೀತಿಲೂ ಪ್ರತಿಯೊಂದು ಹಂತದಲ್ಲೂ ತುಂಬ ಚೆನ್ನಾಗಿದೆ. ಒಳ್ಳೆ ಜಾಗ. ನೀವು ಈ ಜಾಗದಲ್ಲಿ ಏನು ಬೆಳೆ ಬೆಳೆದ್ರೂ ತುಂಬ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು, ಬೇವು ಪ್ರತಿಯೊಂದು ಕೂಡ. ಹಣ್ಣಿನ ಗಿಡಗಳು ಹಾಕ್ತೀರ, ಹಣ್ಣಿನ ಗಿಡಗಳು ಹಾಕೋಣ. ಇವತ್ತು 100ಕ್ಕೆ 100 ಭಾಗ ಜನಗಳು ವ್ಯವಸಾಯ ಮಾಡ್ಬೋದು. ಸಾವಯವ ಕೃಷಿ ಮಾಡಿ ಒಂದು ದೇಶಕ್ಕೆ ಒಂದು ಮಾದರಿ ಆಗಬೇಕು ಪ್ರತಿಯೊಬ್ಬರು ಕೂಡ ಅನ್ನೋದು ಪ್ರತಿಯೊಬ್ಬರ ಒಂದು ಆಸೆ ಇದ್ದೇ ಇರುತ್ತೆ. ಯಾಕೆಂದರೆ ಇವತ್ತೆಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಭೂಮಿ ಸತ್ವನೂ ಹೊಂಟೋಗಿದೆ. ಜನಗಳಿಗೆ ಯಾವುದೇ ರೀತಿಯಾದ ಒಳ್ಳೆಯ ಆಹಾರಗಳು ಕೂಡ ಸಿಗ್ತಾಯಿಲ್ಲ. ಜನಗಳಿಗೆ ಒಳ್ಳೆಯ ಆಹಾರ ಬೇಕು ಅಂತಂದರೆ ನೋಡಿ, ಇದು ಇನ್ನೊಂದು ರೋಡು. ಮೇಲ್ಗಡೆ
ಭೂಮಿಯಿಂದ ಮೇಲ್ಗಡೆ ಇರುವಂಥ ರೋಡ್ ಇದು ಈಸ್ಟ್ಗೆ. ಜನಗಳಿಗೆ ಅನುಕೂಲ ಆಗುವಂತೆ ಮಾಡಬೇಕು. ನಾವು ಸಾವಯವ ಕೃಷಿ ಮಿಶ್ರ ತಳಿಗಳನ್ನ ಹಾಕಿ ಬೆಳೆದಾಗ ಪ್ರತಿಯೊಬ್ಬರಿಗೂ ಒಳ್ಳೆ ಆಹಾರ ಸಿಗುತ್ತೆ. ಕೆಮಿಕಲ್ಸ್ ಕಡಿಮೆ ಇರುವಂತಹ ಇಲ್ಲ ಆ ಥರ ಫುಡ್ಗಳು ಕೂಡ ಸಿಗುತ್ತೆ. ಪ್ರತಿಯೊಬ್ಬರ ಆರೋಗ್ಯ ಕೂಡ ಚೇತರಿಕೆ ಕಾಣುತ್ತೆ. ಇವತ್ತು ಎಷ್ಟು ಅನಾರೋಗ್ಯ ಅನ್ನೋದಿದೆ, ಅದರಿಂದ ಜನಗಳು ಹೊರಗಡೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಕೊಂಡ್ಕೊಳ್ಬೇಕು ಅಂತಾರೆ. ನಮಗೆ ಅದು ಎಷ್ಟು ದೂರ ಇದೆ, ಎಷ್ಟು ಒಳಗಡೆ ಇದೆ, ಎಷ್ಟು ಹೊರಗಡೆ ಇದೆ ಅನ್ನೋದು ಮುಖ್ಯ. ನಮಗೆ ವ್ಯವಸಾಯ ಮಾಡೋದು ಮುಖ್ಯ ಹೊರತು ಇಲ್ಲಿ ಯಾವುದೇ ಬೇರೆ ರೀತಿಯ ಅನಾನುಕೂಲ ಅಲ್ಲ. ನಿಮ್ಮಿಂದ ನಮಗೂ ಒಳ್ಳೆಯ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.